ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನನಗೆ ಇತ್ತೀಚೆಗೆ ತುಂಬ ಮೇಲ್ಸ್ ಬರ್ತಾ ಇದೆ. ಏನದು ಅಂದರೆ, ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗ್ತಿದೆ, ಅಂದರೆ ಅರ್ಲಿ ಮಾರ್ನಿಂಗ್ ನಿಮಿರುವಿಕೆ ಆಗ್ತಾ ಇದೆ, ಮತ್ತು ಅದೊಂದು ಸ್ವಲ್ಪ ಟೈಮ್ ಇರುತ್ತೆ. ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅದು ಏನಾದರೂ ಹೆಲ್ತ್ ಇಶ್ಯೂನ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಮತ್ತು ಈ ಥರ ಆಗೋದ್ರಿಂದ ಫ್ಯೂಚರಲ್ಲಿ ಏನಾದರೂ ನಿಮಿರುವಿಕೆ ತೊಂದರೆ ಆಗುತ್ತಾ ಅಂತಲೂ ಹೇಳಿ ಅಂತ ತುಂಬ ಚೆನ್ನಾಗಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗುವಂಥದ್ದು ಅನಾರೋಗ್ಯನ, ಅಂದರೆ ಅನ್ಹೆಲ್ದಿ ಸಿಂಪ್ಟಮ್ಸ್ ಅದು ಅಂತ. ಸೊ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಮ್ಟೈಮ್ಸ್ ಏನಾಗುತ್ತಪ್ಪ ಅಂದರೆ, ಸೊ ಅದು ಯಾವುದೇ ರೀತಿ ಅನಾರೋಗ್ಯದ ಮುನ್ಸೂಚನೆ ಅಲ್ಲ. ಸೊ ನೀವು ಎಷ್ಟೊಂದು ಜನ ಅಂದ್ಕೊಂಡಿದ್ದೀರಲ್ವ, ಈ ಥರ ಏನಾದರೂ ಮಾರ್ನಿಂಗ್ ಎರೆಕ್ಷನ್ ಅಂದರೆ ಬೆಳಗ್ಗೆನೇ ಏನಾದರೂ ನಿಮಿರುವಿಕೆ ಅಂದರೆ ಶಿಶ್ನ, ಅದು ಅನಾರೋಗ್ಯ ಸಮಸ್ಯೆನ ಅಂತ. ಸೊ ಆ ಥರ ಎಲ್ಲ ಏನೂ ಇದೆ. ಯಾರು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೆ, ಸೊ ಅಂಥವರಿಗೆ ಬೆಳಗಿನ ಜಾವ ಅಂದರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಮತ್ತು ಬೆಳಗಿನ ಜಾವ ಒಳ್ಳೆ ನಿದ್ರೆ ಬರ್ತಾ ಇರುತ್ತೆ ಅಲ್ವಾ. ಸೊ ಅವರ ದೇಹದಲ್ಲಿ ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಮಾರ್ನಿಂಗ್ ಎರೆಕ್ಷನ್ ಆಗುತ್ತೆ. ಎರೆಕ್ಷನ್ ಅನ್ನೋವಂಥದ್ದು ಯಾರಿಗೆಲ್ಲ ಈ ರೀತಿ ಮಾರ್ನಿಂಗ್ ಎರೆಕ್ಷನ್ ಆಗುತ್ತಲ್ವ, ಕೆಲವೊಬ್ರಿಗೆ ಏನಪ್ಪ ಅಂದರೆ ಒಂದು 3 to 4 minutes ಇರುತ್ತೆ, ಮತ್ತು ಇನ್ನೆಷ್ಟು ಜನಕ್ಕೆ ತುಂಬ ಟೈಮಿಂದನೂ ಇರುತ್ತೆ, ಬಟ್ ಅದು ಅವ್ರಿಗೆ ಗೊತ್ತಿರಲ್ಲ ನಿದ್ರೆಯಲ್ಲಿ ಇರೋದ್ರಿಂದ. ಸೊ ಈ ಥರ ಎರೆಕ್ಷನ್ ಆಗೋದ್ರಿಂದ ಭಯ ಪಡೋದೇನು ಬೇಡ. ಸೊ ಯಾರಿಗೆ ಈ ಥರ ಎರೆಕ್ಷನ್ ಆಗುತ್ತೆ, ಸೊ ಅವರು ನೀವು ಖುಷಿ ಪಡಬೇಕು. ಏನಕ್ಕಪ್ಪ ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಗೆ ಈ ಥರ ಮಾರ್ನಿಂಗ್ ಎರೆಕ್ಷನ್ ಆಗುತ್ತೆ ಅಲ್ವಾ, ಸೊ ಆ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಅಂದರೆ ಆತನ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಮತ್ತು ಸೆಕ್ಷುವಲ್ ಹಾರ್ಮೋನ್ ಆಗಿರ್ಬೋದು, ಸೊ ಇದೆಲ್ಲದೂ ನಿಮಗೆ 100% ಚೆನ್ನಾಗಿದ್ರೇ ಮಾತ್ರ ನಿಮಗೆ ಮಾರ್ನಿಂಗ್ ಎರೆಕ್ಷನ್ ಆಗುವಂಥದ್ದು. ಯಾರಿಗೆ ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗ್ತಾ ಇದೆ, ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ಸೆಕ್ಷುವಲ್ ಲೈಫಲ್ಲಿ 100% ಹೆಲ್ದಿ ಆಗಿದ್ದೀರಾ ಅಂತ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಭಯ ಬೇಡ. ಇನ್ ಕೇಸ್ ನಿಮಗೆ ಆ ಥರ ಮಾರ್ನಿಂಗ್ ಎರೆಕ್ಷನ್ ಆದರೆ ಹೋಗಿ ಯೂರಿನ್ ಪಾಸ್ ಮಾಡಿ, ಸೊ ಅವಾಗ ಅದು ಸರಿ ಹೋಗುತ್ತೆ. ಇಲ್ಲಾಂದರೆ ಆಟೋಮೆಟಿಕ್ ಅದೇ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮ